ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಂದ್ರೆ ಬೇರೆ ಎಲ್ಲೋ ದೂರ ಹೋಗೋ ಅವಶ್ಯಕತೆ ಇಲ್ಲ. ಬೆಂಗಳೂರು ನಗರದ ರಸ್ತೆಗಳಲ್ಲಿ ಒಂದು ರೌಂಡ್ ಹೋಗಿ ಬಂದ್ರೆ ಸಾಕು, ನಿಮಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿ ಆಗುತ್ತೆ. ನಿಮ್ಮ ವಾಹನಗಳು ಗುಂಡಿಗಳಲ್ಲಿ ಇಳಿಯುತ್ತೆ, ನಿಂತ್ಕೊಳ್ಳುತ್ತೆ, ಬೀಳ್ತೀರಾ, ಎದ್ದೊಳ್ತೀರಾ, ಒದ್ದಾಡ್ಕೊಂಡು ಹೋಗ್ಬೇಕಾಗಿರುವಂತಹ ರಸ್ತೆಗಳು ಬೆಂಗಳೂರಲ್ಲೇ ಇದೆ. ಸದ್ಯ ನಾನೀಗ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಒಂದು ಜಂಕ್ಷನ್ ಹತ್ರ ಇದ್ದೀನಿ. ಅಂದ್ರೆ ಗುರಪ್ಪನ ಪಾಳ್ಯ ಜೊತೆಗೆ ಜಲಭವನದ ಒಂದು ಕಚೇರಿ ಏನಿದೆ ಆ ಒಂದು ಜಂಕ್ಷನ್ ಅಲ್ಲಿ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಇದು ರಸ್ತೆ ಹದಗೆಟ್ಟಿದೆ. ಒಂದೇ ಜಾಗದಲ್ಲಿ 10ರಿಂದ 20 ಬೃಹತ್ ಗುಂಡಿಗಳು ಬಿದ್ದಿರುವಂತದ್ದು. ಇದೇ ಗುಂಡಿಯಲ್ಲಿ ಜನರು ತಮ್ಮ ವಾಹನಗಳನ್ನ ಸಂಚಾರ ಮಾಡಬೇಕಾಗಿದೆ. ನೀವು ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಯಾವ ಮಟ್ಟದ ಒಂದು ಕಷ್ಟದ ಸಿಚುವೇಶನ್ ನಲ್ಲಿ ವಾಹನಗಳನ್ನ ಚಾಲನೆ ಮಾಡಿಕೊಂಡು ವಾಹನ ಸವಾರರು ಹೋಗ್ತಾ ಇದಾರೆ ಅಂತೇಳಿ. ಅಂದ್ರೆ ಅದರಲ್ಲೂ 3 ವೀಲರ್ ಆಟೋಗಳಿಗೆ ತುಂಬಾ ಕಷ್ಟ. 2 ವೀಲರ್ಸ್ ಅಂತೂ ಆ ಗುಂಡಿಗಳಲ್ಲಿ ಇಳಿಸಿ ಮತ್ತೆ ನಿಲ್ಲಿಸಿ ಮುಂದೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಆಗಿರುತ್ತೆ. ಮತ್ತೆ ಹೈ ಎಂಡ್ ಕಾರುಗಳೇನಾದ್ರು ಈ ಗುಂಡಿಗಳಲ್ಲಿ ಇಳಿಸಿದ್ರೆ ಖಂಡಿತವಾಗಿಯೂ ತಮ್ಮ ವಾಹನಗಳು ಡ್ಯಾಮೇಜ್ ಆಗುವಂತಹ ಒಂದು ಭೀತಿ ಎದುರಿಸ್ತಾರೆ. ಆ ರೀತಿಯಾದ ಒಂದು ಅನುಭವ ಇಲ್ಲಿ ಆಗ್ತಾ ಇದೆ. ಇನ್ನು ರಸ್ತೆ ಮಧ್ಯದಲ್ಲೇ ಬೃಹತ್ ಗುಂಡಿಗಳು ಬಿದ್ದಿದೆ. ಒಂದ್ ಕಡೆ ಡ್ರೈನೇಜ್ ಇದೆ, ಮತ್ತೊಂದ್ ಕಡೆ ಕೇಬಲ್ ವರ್ಕ್ ಆಗಿರುವಂತಹ ಒಂದು ಕಂಬಿಗಳು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದು ಕೂಡ ರಸ್ತೆ ಮಧ್ಯದಲ್ಲೇ ಇದೆ. ಸೊ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿನಿತ್ಯ ಕೂಡ ಇಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಬಿದ್ದು ಎದ್ದು ಹೋಗ್ತಾ ಇರ್ತಾರೆ. ಜೊತೆಗೆ ಮಳೆ ಬಂದಂತ ಸಂದರ್ಭದಲ್ಲಂತೂ ಇಲ್ಲಿ ಗುಂಡಿ ಇದೆಯಾ ಇಲ್ವಾ, ರಸ್ತೆ ಇದೆಯಾ ಅಲ್ವಾ ಅನ್ನೋದನ್ನ ಕೂಡ ಗೆಸ್ ಮಾಡೋದಕ್ಕಾಗಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂತೇಳಿ ಒಂದು ಏನು ಭಯದ ವಾತಾವರಣವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಒಂದು ಮಳೆಯ ವಾತಾವರಣ ಇದೆ. ಮಳೆ ಬಂದಂತ ಸಂದರ್ಭದಲ್ಲಿ ಮರ ಬೀಳುವಂಥದ್ದು, ಜೊತೆಗೆ ಗುಂಡಿಗಳಲ್ಲಿ ವಾಹನಗಳು ಬೀಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾದಂತ ಸಂದರ್ಭದಲ್ಲಿ ನಗರ ಪಾಲಿಕೆಯವರು ಈ ರಸ್ತೆ ಗುಂಡಿಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ರಸ್ತೆಗಳಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಕೂಡ ಆಗ್ಬೇಕಾಗತ್ತೆ. ಇಲ್ಲವಾದರೆ ಖಂಡಿತವಾಗಿಯೂ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಗುಂಡಿ, ಇದು ಖಂಡಿತವಾಗಿಯೂ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡುವಂತಹ ಒಂದು ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳು ಆಗ್ಬೋದು. ಜೊತೆಗೆ ಒಂದು ಪ್ರಾಣಾಪಾಯಗಳು ಕೂಡ ಆಗುವಂತಹ ಒಂದು ಎಚ್ಚರಿಕೆ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.